ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ನಾಗರ ಪಂಚಮಿ, ಅದರ ಹಿಂದಿರ್ತಕ್ಕಂಥ ರಹಸ್ಯ ಏನು ಅಂತ ಹೇಳಿ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನೇರವಾಗಿ ಹೇಳುವಂಥ ಒಂದು ಇದಾಗ್ತದೆ ಈ ಒಂದು ವಿಡಿಯೋದಲ್ಲಿ. ಅದಕ್ಕಿಂತ ಸಣ್ಣ ಮುಂಚೆ ಒಂದು ಅನೌನ್ಸ್ಮೆಂಟ್ ಏನಂದರೆ, ಈ ಒಂದು 19/8/2026 ಇದೇ ಬುಧವಾರ ಉಚಿತ ಆನ್ಲೈನ್ ವರ್ಕ್ಶಾಪ್ ಮಾಡ್ತಾ ಇದ್ದೇನೆ. ಇದು ಯಾರ್ಯಾರಿಗೆ ಅಂದರೆ, ಗರ್ಭಿಣಿಯರಿಗೋಸ್ಕರವಾಗಿ, ಉತ್ತಮ ಸಂತಾನಕ್ಕೆ, ಮತ್ತು ಅನಾರೋಗ್ಯದಿಂದ ಇರ್ತಕ್ಕಂಥವರು ಆರೋಗ್ಯವನ್ನು ಪಡೆದುಕೊಳ್ಬೋದು. ಇದು ಎಲ್ಲ ಮಂತ್ರ ಪೂರಿತವಾಗಿರ್ತಕ್ಕಂಥದ್ದು. ಲಲಿತಾ ಸಹಸ್ರನಾಮ ಅಂತರ್ಗತ ಮಂತ್ರಯುಕ್ತ ಗರ್ಭ ಸಂಸ್ಕಾರ ಅಂತ ಇದ್ದಲ್ಲಿ ಅದರ ಒಂದು ಬೇಸ್ ಮೇಲೆ ಇದು ನಡೀತಾ ಇದೆ. ಅದಕ್ಕೂ ಈ ನಾಗರ ಪಂಚಮಿಗೂ ಬಹಳಷ್ಟು ಸಂಬಂಧ ಇದೆ. ಅದು ಹೇಗೆ ಅಂತ ನೋಡೋಣ. ಓಕೆ, ಈ ನಾಗರ ಪಂಚಮಿ ಅಂದರೆ, ನಾಗರ ಅಂದರೆ ಹಾವು, ಹಾವು ಅಂದರೆ ನಮ್ಮಲ್ಲಿ ಕುಂಡಲಿನಿ ಇರ್ತಕ್ಕಂಥದ್ದು ಸ್ಪೈನಲ್ ಕಾರ್ಡ್, ಬೆನ್ನು ಮೂಳೆ, ಇದೇ ಕುಂಡಲಿನಿ. ಇದು ಸರ್ಪ, ಇದು ಕಾಲ ಯಾವಾಗಲೂ ಕೂಡ ಅದು ಬಂದಿರೋದೇ ಈ ರೀತಿ. ಎಲ್ಲಿಂದ? ಆಕಾಶದಿಂದ, ಭೂಮಿ, ಇವೆಲ್ಲ ಕ್ರಮ ಹೇಳ್ಕೊಂಡು ಬಂದಿದೆ. ಅದೇ ರೀತಿ ಆಕಾಶದ ವಾಯು, ವಾಯುವರ ಅಗ್ನಿ, ಇದೆಲ್ಲ ಗೊತ್ತಿದೆ. ಇದು ಏನಾಗುತ್ತೆ ಅಂದರೆ, ಪ್ರಪಂಚದಲ್ಲಿ ಈ ಒಂದೊಂದು ಕೇಂದ್ರ ಬಿಂದುವಿನಲ್ಲಿ ಷಟ್ಚಕ್ರಗಳು ಇದಾವಲ್ಲ, ಒಂದೊಂದು ಭಾವನೆಗಳು ಅಲ್ಲಿ ಇರ್ತವೆ. ಆ ಒಂದೊಂದು ಭಾವನೆಗಳಿಂದ ಒಂದೊಂದು ಚಕ್ರದಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪ ಅಥವಾ ಪುಣ್ಯ ಅವೆಲ್ಲವೂ ಕೂಡ ಒಂದೊಂದು ಚಕ್ರದಲ್ಲಿ ಸ್ವೀಕಾರ ಮಾಡ್ತದೆ. ಒಂದು ಏನೋ ಒಂದು ಕೆಲಸ ಮಾಡಿದ್ವಿ, ಪುಣ್ಯದ ಕೆಲಸ ಮಾಡ್ತೀವಿ, ಒಂದು ಚಕ್ರ ಸ್ವೀಕಾರ ಮಾಡ್ತೀವಿ. ಪಾಪದ ಕೆಲಸ ಮಾಡಿದ್ವಿ, ಇನ್ನೊಂದು ಚಕ್ರದಲ್ಲಿ ಅದರ ಸ್ಟೋರೇಜ್ ಆಗುತ್ತೆ. ಈ ಸ್ಟೋರೇಜ್ ಮಾಡಲಿಕ್ಕೆ ಒಂದು ಕ್ಯಾಮ್ರಾ ಇದೆ. ಅದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ, ನಾನು 8 ಕಡೆ ಕ್ಯಾಮ್ರಾ ಇಟ್ಟಿದ್ದೀನಿ ಅಂತ. ಏನು ಅಂದರೆ, ಭೂಮಿರಾಪೋ ನಲೋ ವಾಯು ಕಂಬುದ್ಧಿ ಮನೋರೇವಚ ಅಂತ. 8 ಕಡೆ ಎಲ್ಲ ಕಡೆ ಇದ್ದೀನಿ. ಹೆಂಗೆ ಪ್ರಕೃತಿ ರೂಪದಲ್ಲಿ ಹೆಂಗಿದೆ ಅಂದರೆ, ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಈ ಪಂಚಭೂತಗಳು ಇದ್ದಾವೆ. ಮನೋ ಖಂ ಆಕಾಶ, ಈ 8 ಕಡೆ ನಾನು ನೋಡ್ತಾ ಇದ್ದೇನೆ. ನೋಡಿ ಎಲ್ಲವನ್ನೂ ಕ್ಯಾಮರಾ ಮಾಡ್ಕೊಳ್ತೀನಿ, ಮನಸ್ಸಿನಲ್ಲಿ ಮಾಡೋದು ಕೂಡ ಗಮನಿಸ್ತೀನಿ ಅಂತ. ಹೊರಗಡೆ ಆದರೆ ನಾವು ಈ ಪಂಚಭೂತಗಳನ್ನು ಬಿಟ್ಟು ಇರೋಕ್ಕೆ ಸಾಧ್ಯ ಇಲ್ಲ. ಒಳಗಡೆ ಮನಸ್ಸಿಂದನೂ ಕೂಡ ನಾನು ಗಮನಿಸ್ತೇನೆ. ಅಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳನ್ನು ಕೂಡ ನಾನು ಗ್ರಹಣ ಮಾಡ್ತೀನಿ ಅಂಥೇಳಿ ಭಗವದ್ಗೀತೆ ಪ್ರಮಾಣ ಹೇಳಿದೆ. ನಾವು ಮಾಡ್ತಕ್ಕಂಥದ್ದು ಈಗ ನಾಗರ ಪಂಚಮಿ ಯಾತಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲವೂ ಈ ಕುಂಡಲಿನಿಯೆಲ್ಲ ಒಂದೊಂದು ಚಕ್ರದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು, ಇಂಪ್ರಿಂಟ್ಸ್ ಏನಿರ್ತಾವಲ್ಲ, ಪುಣ್ಯಗಳು ಎಲ್ಲವೂ ಕೂಡ ಇಂಪ್ರಿಂಟ್ಸ್ ಇರ್ತದೆ. ಅದರ ಶುದ್ಧಿಗಾಗಿ ನಾವು ನಾಗರ ಪಂಚಮಿ ದಿವಸ ಹಾಲು ಹಾಕುವಂಥದ್ದು ಅಂದರೆ ಅರ್ಥ ಏನಂದರೆ, ಹಾಲನ್ನು ಎರೆಯೋದು ಅಂತಲ್ಲ, ಕೃತಜ್ಞತೆಯನ್ನು ಹೇಳೋದು. ಈಗ ಇಲ್ಲಿವರೆಗೂ ಆರೋಗ್ಯವಾಗಿ ಚೆನ್ನಾಗಿದ್ದೀವಲ್ಲ, ಅದಕ್ಕೋಸ್ಕರ ಒಂದ್ಸಲಿ ಕೃತಜ್ಞತೆ ಹೇಳಿದರೆ ಅದರ ವೈಬ್ರೇಷನ್ಸ್ ನಮಗೆ ಬರ್ತದೆ. ಕೇವಲ ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್, ಅದಕ್ಕೊಂದು ಯೋಗ ಅಂತ ಕರೀತಾರೆ. ಅದೊಂದು ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ಅನ್ನೋದು ಒಂದು ದೊಡ್ಡ ಯೋಗ. ಯಾವ ಕೃತಜ್ಞತೆಯಿಂದ ಏನು ಇಷ್ಟೆಲ್ಲ ಸಿಕ್ಕಿದೇವಲ್ಲ, ಈಗಿರೋದಕ್ಕೆ ಇಷ್ಟು ಸಿಕ್ಕಿದೆ, ಇಷ್ಟು ಚೆನ್ನಾಗಿದ್ದೀವಿ ಅಂತ ನಾವೇನು ಒಂದ್ಸಲಿ ಕೃತಜ್ಞತೆಯಿಂದ ಆ ಕಾಲಸರ್ಪ, ಆ ಕುಂಡಲಿನಿ, ಅದೇ ನಾಗಪಂಚಮಿ ಆವತ್ತಿನ ದಿವಸ ಹಾಕಿದರೆ ಒಂದು ವಿಶೇಷ ದಿನ. ಅವತ್ತು ಗೊತ್ತು, ಒಂದೊಂದಕ್ಕೆ ಒಂದೊಂದು ಕೃತಜ್ಞತೆ ಹೇಳಲಿಕ್ಕೆ ಒಂದೊಂದು ಹಬ್ಬಗಳು ಮಾಡಿರೋದು. ಪ್ರತಿಯೊಂದು ಕೂಡ ಒಂದು ಕೃತಜ್ಞತೆ ಸಲ್ಲಿಸಲಿಕ್ಕೆ ಒಂದು ದಾರಿಗಳು. ಪೂಜೆ ಅಂದರೆ ಕೃತಜ್ಞತೆ, ಪೂಜೆ ಅಂದ್ರೇ ಕೃತಜ್ಞತೆ. ನಿನ್ನಿಂದ ನಾನು ಸಾಕಷ್ಟು ಮೇಲನ್ನು ಪಡೆದಿದ್ದೀನಪ್ಪ, ನನಗೇನು ಕೊಡಲಿಕ್ಕಾಗಲ್ಲ, ನಿನ್ನ ನಮಸ್ಕಾರ ಮಾಡ್ತೀನಿ, ಅದೇ ಕೃತಜ್ಞತೆ. ಅದ್ರ ಸಲುವಾಗಿ ಇವೆಲ್ಲವೂ ಬಂದಿರೋದು. ಈ ಕುಂಡಲಿನಿಯಲ್ಲಿ ಏನಾಗ್ತದೆ ಅಂದರೆ, ಮೂಲಾಧಾರ, ಅಲ್ಲಿರ್ತಕ್ಕಂಥ ನಮ್ಮ ಮೂಲಾಧಾರ ಚಕ್ರ ಏನಾದರೂ ಬ್ಲ್ಯಾಕ್ ಆಗಿದ್ದರೆ ಏನಾಗುತ್ತೆ, ಅದು ಭೂಮಿಗೆ ಆಲಸ್ಯಾಗಿರ್ತಾನೆ, ಜಡವಾಗಿರ್ತಾನೆ, ಆ್ಯಕ್ಟಿವ್ ಇರಲ್ಲ ಅಂದರೆ ಕೆಲಸ ಮಾಡಲು ದುಡ್ಡು ಬರಲ್ಲ, ಅಲ್ಲೇ ಲಿಂಕ್ ಇರ್ತದೆ. ಇನ್ನು ಸ್ವಾಧಿಷ್ಠಾನಕ್ಕೆ ಬಂದರೆ ಅದು ಜಲಕ್ಕೆ ಸಂಬಂಧಿಸಿದ ಚಕ್ರ. ಜಲ ಅಂದರೆ ನೀರು,
ನೀರು ಒಂದು ಹರಿದಾಡ್ತಕ್ಕಂಥದ್ದು. ಭಾವನೆಗಳು ಎಲ್ಲವೂ ಕೂಡ ಎರಡನೇ ಒಂದು ಚಕ್ರದಲ್ಲಿ ಸ್ಥಿತ ಆಗಿರ್ತದೆ. ಸಂಬಂಧಗಳು ಚೆನ್ನಾಗಿರೋದಾಗಲಿ ಇಲ್ಲದೇ ಇರೋದಾಗಲಿ ಎಲ್ಲ ಬ್ಲಾಕೇಜಸ್ ಅದರೊಳಗಿರ್ತವೆ. ಆಮೇಲೆ ಮತ್ತು ಅನಾಹತ ಚಕ್ರ, ಅದು ಅಗ್ನಿಗೆ ಸಂಬಂಧಿಸಿರ್ತಕ್ಕಂಥ. ಡೈಜೆಷನ್ ಮಾಡೋದು ಸೂರ್ಯ, ಅಲ್ಲೇ ಅಗ್ನಿ. ಆ ಸೂರ್ಯನಿಂದ ಆಗಿರ್ತಕ್ಕಂತಹ ತೊಂದರೆಗಳು, ನಾವೇನಾದರೂ ಅಪಚಾರ ಮಾಡಿದರೆ ಇನ್ನೊಬ್ಬರಿಗೆ, ಅವೆಲ್ಲವೂ ಒಳಗೋಗಿ 3ನೇ ಚಕ್ರ. ಮತ್ತು ಅನಾಹತ, ಆಮೇಲೆ ವಿಶುದ್ಧಿ. ಹೀಗೆ ಎಲ್ಲ ಚಕ್ರಗಳಲ್ಲಿ ಆ ಸ್ಟೋರೇಜ್ ಆಗಿರ್ತಕ್ಕಂಥ ಕ್ಲೀನ್ ಮಾಡೋ ದಿವಸನೇ ಇವತ್ತು. ಏನು ಮಾಡಬೇಕು, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಅದು ಶಬ್ದ ನನಗೆ ಬರೋದಿಲ್ಲ ಅದು ಜಲ್ದಿ, ಯಾಕಂದರೆ ನಮ್ಮ ಡಿಕ್ಷನರಿಗೆ ಅದಿಲ್ಲ. ಏನಂದರೆ ರಾಹು, ಮೊನ್ನೆ ಮಾತಾಡಿದ್ವಿ ಅದೇ ವಿಚಾರ. ಈಗೇನು ಎಂಥದ್ದು ಸುಬ್ರಹ್ಮಣ್ಯದಾಗ ಏನು ದೋಷ ಅಂತ ಪರಿಹಾರ ಮಾಡ್ತಾರಲ್ಲ, ಅದು ಆ ದೋಷ, ಇವೆಲ್ಲವೂ ಕೂಡ ಆ ದೋಷ ಇಲ್ಲವೇ ಇಲ್ಲ. 24 ದಿವಸನೂ, ವರ್ಷದಲ್ಲಿ 24 ದಿವಸನೂ ರಾಹು ಕೇತು ಎದುರಿಗೆ 7 ನಕ್ಷತ್ರಗಳು, 7 ಗ್ರಹಗಳು ಸೇರಿರ್ತವೆ. ಅದು ಎಲ್ಲರಿಗೂ ದೋಷ ಇರ್ತದೆ. ಎಲ್ಲರಿಗೂ ದೋಷ ಇದ್ದರೆ ಕೆಲವ್ರಿಗೆ ಯಾಕೆ ಮದುವೆ ಆಯ್ತು, ಕೆಲವ್ರಿಗೆ ಯಾಕೆ ಆಗಿಲ್ಲ. ಆಗಲಿಲ್ಲ ಅಂದಾಗ ಮಾತ್ರ ತೋರ್ಸೋಕ್ಕದು ಬೇಕಾಗತ್ತೆ. ಆಗಿದಾಗ ಯಾಕೆ ಆತಂತ ಕೇಳೋರು ಯಾರೂ ಇಲ್ಲ, ಹೇಳೋರು ಇಲ್ಲ. ಇದು ಸಮಾಚಾರ. ಹಾಗಾಗಿ ಅದಕ್ಕೆ ಸಾಕಷ್ಟು ಹಣವನ್ನು ಪೋಲು ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ನಾನು ಇದನ್ನು ಹೇಳ್ತಾ ಇದ್ದೇನೆ ವಿನಃ ಮತ್ತು ಬೇರೆ ಉದ್ದೇಶಕ್ಕಲ್ಲ. ಯಾಕಂದರೆ ಇವತ್ತು ನೋಡ್ತಾ ಇದ್ದೆ ಸಮಾಜದಲ್ಲಿ ಎಲ್ಲರೂ ಅದನ್ನೇ ಹೇಳ್ತಾರೆ, ಕಾಲಸರ್ಪದೋಷ ಅಂತೇಳಿ. ಅದು ಏನು ಸಿಗಲಿಲ್ಲ ಅಂದರೆ ಅದೊಂದು ಹೇಳಿ ಸುಬ್ರಹ್ಮಣ್ಯಕ್ಕೋ ಇನ್ನೊಂದಕ್ಕೂ ಹೋಗಿ ಅವ್ರನ್ನ, ಆದರೆ ಪುಣ್ಯ ಬರ್ತದೆ ಬಿಡ್ರಿ. ಯಾಕಂದ್ರೆ ಪೂಜೆ ಮಾಡಿದ ಪುಣ್ಯ ಅಂತೂ ಬರ್ತದೆ. ಆದರೆ ಅದ್ರ ಸಲುವಾಗಿ ಅಷ್ಟು ಖರ್ಚು ಮಾಡೋವಂಥ ಅವಶ್ಯಕತೆ ಏನಿಲ್ಲ. ಕೆಲವೊಂದು ಸಾವಿರಾರು ಗಟ್ಟಲೆ ಖರ್ಚು ಮಾಡೋವಂಥವ್ರು ಇದ್ದಾರೆ. ಒಂದೊಂದು ಬಲಿ, ಆಶ್ಲೇಷ ಬಲಿ, ಅದು ಇದು ಅಂಥೇಳಿ. ಅವು ಯಾವಿಲ್ಲ. ಕೃತಜ್ಞತೆ ಒಂದು ಸಲ್ಲಿಸಿ. ಇವತ್ತಿನ ದಿವಸ ಪಂಚಮ ದಿವಸ ಹಾಲು ಎರೆದು ಇಲ್ಲಿವರೆಗೂ ಕಾಪಾಡುವಂಥ ಒಂದು ಕೃತಜ್ಞತೆ ಸಾಕು. ಮನಃಪೂರ್ವಕವಾಗಿ, ಕೇವಲ ಏನು ಭಾವನೆ ಇಂಪಾರ್ಟೆಂಟ್. ಭಾವನೆ ಇಲ್ಲದೆ ಹೋದರೆ ಏನೂ ಬರೋದಿಲ್ಲ. ಏನು ಎಲ್ಲರೂ ಹಾಕ್ತಾರೆ, ನಾವು ಹಾಕಬೇಕು, ಇದೆಲ್ಲ ಗುಡ್ಡು ಅಂತ ಹೇಳಿಲ್ಲ. ಅದು ಕೃತಜ್ಞತೆ ಸಲ್ಲಿಸಕ್ಕೆ ಒಂದು ದಾರಿ ಮಾಡಿದರೆ, ಅದನ್ನು ನಾವು ಗಮನಿಸಿ ನಾವೇನಾದರೂ ಆಚರಣೆ ಮಾಡಿದರೆ ಖಂಡಿತವಾಗಿಯೂ ಅದರ ರಿಸಲ್ಟ್ ಬರ್ತದೆ. ಅದು ಇಂಪಾರ್ಟೆಂಟ್. ಈ ಷಟ್ಚಕ್ರಗಳಲ್ಲೇ ಎಲ್ಲ ಭಾವನೆಗಳು ಇರೋದು, ಆರೋಗ್ಯನೂ ಇರೋದು ಅದರೊಳಗೆ. ಅದೆಲ್ಲ ಕ್ಲೀನ್ ಮಾಡೋದು ಲಲಿತಾ ಸಹಸ್ರನಾಮದ ಹೇಳಿರ್ತಕ್ಕಂಥದ್ದು. ಅದು ಮೂಲ ಆಧಾರ. ಹಾಗಾಗಿ ಇದೇ ರಹಸ್ಯ. ಅಂದರೆ ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇಲ್ಲಿವರೆಗೂ ನಮಗೇನು ಭಗವಂತ ಕೊಟ್ಟಿದ್ದಾನೆ ಅದಕ್ಕೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಅದು ಮುಖ್ಯ ರಹಸ್ಯವಾಗಿರ್ತಕ್ಕಂಥದ್ದು. ಅದನ್ನು ಬಿಟ್ಟು ನಾನು ಏನೇನೋ ಮಾಡ್ತೀನಿ ಅಂದರೆ ಅದೆಲ್ಲ ಸುಳ್ಳಾಗುತ್ತೆ. ಹಾಗಾಗಿ ನಾಳೆ ಪಂಚಮ ದಿವಸ ಎಲ್ಲರೂ ಕೂಡ ಆ ಕಾಲಸರ್ಪವಾಗಿರ್ತಕ್ಕಂತಹ ಆ ಕುಂಡಲಿನಿಗೆ, ಆ ಕಾಲನಿಗೆ, ಕಾಲನಂದ್ರೆ ಶಿವನೇ, ಪರಮೇಶ್ವರಿ, ಆತನಿಗೆ ಕೃತಜ್ಞತೆ ಸಲ್ಲಿಸೋಕ್ಕೆ ಹೇಗೆ ಅಂತ ಒಂದು ಮಾಧ್ಯಮ ಮಾಡಿರೋದಷ್ಟೇ. ಆ ಮಾಧ್ಯಮದ ಮೂಲಕ, ಭಕ್ತಿಯ ಮೂಲಕ ಕೃತಜ್ಞತೆ ಸಲ್ಲಿಸೋಣ. ಎಲ್ಲರಿಗೂ ನಾಗರ ಪಂಚಮಿಯಿಂದ ಪ್ರತಿಯೊಬ್ಬರೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ನಾನು ಆಶಿಸ್ತೇನೆ. ಈ ಕ್ಲಾಸಿಗೆ ಬರ್ತಕ್ಕಂಥವ್ರು ನಂಬಿಕೆ ಇದ್ದರೆ ಬನ್ನಿರಿ, ಇಲ್ಲ ಅಂದರೆ ಬರಬೇಡ್ರಿ. ಯಾಕಂದರೆ ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದು ಸ್ವಿಚ್ ಇದ್ದಂಗೆ. ಈಗ ಕೆಲವರು ನಾಗದೋಷ ಎಲ್ಲ ಪರಿಹಾರ ಮಾಡಿ ಏನೂ ಆಗಲಿಲ್ಲದವರು ಇದ್ದಾರೆ, ಆಗಿರೋರು ಇದ್ದಾರೆ. ಕಾರಣ ಏನಂದರೆ ಅವರು ಒಂದು ನಂಬಿದ್ದಾರೆ, ನಂಬಿರೋದ್ರಿಂದ ಆಗ್ತದೆ. ನಂಬದೆ ಹೋದರೆ ಏನೂ ಆಗೋದಿಲ್ಲ. ಹಾಗಾಗಿ ಆ ಶಕ್ತಿ ಐತೆ, ಅದು ಐತಿ ಅಂತ ಗುರುತಿಸೋದೇ ನಂಬೋದಂದರೆ ಅಲ್ಲಿ ಐತೆ ಅಂತ ನಂಬೋದನ್ನು ಗುರುತಿಸೋದು ಅಂತ ಅರ್ಥ. ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ. ಶಿವಾಯ ಗುರುವೇ ನಮಃ.